ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ ಸ್ಪೆಷಲ್. ಕೈ ರುಚಿ ಮೈಸೂರು ದಸರಾ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀವಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಶ್ರೀಮತಿ ಹೇಮಾ ರಾಮಮೋಹನ್ ಅವರು. ಹೇಮಾ ರಾಮಮೋಹನ್ ಅವರು ಒಳ್ಳೆ ಹಾಡುಗಾರ್ತಿ, ಸಂಗೀತ ಕಲಿತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಗಂಟಲೆಲ್ಲ ಚೆನ್ನಾಗಾಗಲಿ ಅಂತ ಮಟರ್ ಮಸ್ತಾನಿಯನ್ನು ಸ್ವೀಟ್ ಮಾಡಿಕೊಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು, ತೇವಾಂಶ ಎಲ್ಲ ಹೋಯ್ತಿದ್ದಿರೋದು. ಈಗ ಇದಕ್ಕೆ ಕೋವಾ ಹಾಕೋಣ. ಓಕೆ, ಕೋವಾ ಹಾಕಿ ಮತ್ತೆ ಚೆನ್ನಾಗಿ ಆ ಕೋವಾ ಕರಗೋ ತನಕ ಅದು ಗೊಟಾಯಿಸ್ಬೇಕದು. ಓಕೆ, ಈ ರೀತಿ ಚೆನ್ನಾಗಿ ಪಾತ್ರೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಆವಾಗ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಏಲಕ್ಕಿ ಪುಡಿ, ಕೇಸರ್ ಇಲಾಚಿ ಎಸೆನ್ಸು, ಸಣ್ಣ ಉರಿಯಲ್ಲಿ ಕೆದಕ್ತಾ ಹೋಗಬೇಕು. ಇದು ತಳ ಬಿಟ್ಕೊಳುತ್ತೆ, ಅಲ್ಲಿ ತನಕ ಕೆದಕ್ತಾ ಇರಬೇಕು. ಈ ರೀತಿಯಾಗಿ ಕೆದಕ್ತಾ ಇದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಗಟ್ಟಿ ಆಗ್ತದೆ ಅಲ್ವಾ. ಇದು ಪಾತ್ರೆ ಬಿಟ್ಕೊಳ್ಳೋಕೆ ಶುರು ಆಗುತ್ತಲ್ಲ, ಹಿಂಗೆ ಬಿಟ್ಕೊಳ್ಳುತ್ತೆ ನೋಡಿ. ಆಗ ಜಿಡ್ ಸೌರ್ಯ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡೋದು. ಓಕೆ, ಟ್ರಾನ್ಸ್ಫರ್ ಮಾಡಿ ಆರಕ್ಕೆ ಬಿಡಬೇಕು. ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ತಿನ್ಬೋದು, ಕಟ್ ಮಾಡಿ ಕೂಡ ತಿನ್ಬೋದು. ಓಕೆ, ಒಂದು ಸ್ವಲ್ಪ ಆರಬೇಕು, ಅಲ್ಲಿ ತನಕ ನೀವೆಲ್ಲ ಸ್ವಲ್ಪ ಕಾಯಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ಇದ್ರ ಮೇಲೆ ಗೋಡಂಬಿ ಉದುರಿಸೋಣ. ಸ್ವಲ್ಪ ಬಾದಾಮಿ, ದ್ರಾಕ್ಷಿ, ಎಲ್ಲ ಪ್ರೆಸ್ ಮಾಡಬೇಕಾ? ಇದು ಕನಿಷ್ಠ ಒಂದು 1 ಅವರ್ ತಣ್ಣಗಾಗಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ತಣ್ಣಗಾಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಬಟ್ ಹಾಗೆ ಕೂಡ ತಿನ್ಬೋದು, ಹಲ್ವಾ ಥರ ಇರುತ್ತೆ ಅಷ್ಟೇ. ಓಕೆ, ತಣ್ಣಗಾಗಲ್ಲ, ಹಾಗೆ ತಿನ್ಬಿಡ್ತೀರಾ? ಹಾಗೆ ಕೊಟ್ಬಿಡಿ. ಹಾಗೆ ಕೊಟ್ಬಿಡ್ಲಾ? ತಡಿಯೋಕ್ಕಾಗ್ತಾಯಿಲ್ವಾ? ಘಮ ಹಂಗೆ ಬರ್ತಾಯಿದೆ ಅಲ್ವಾ? ಹೌದು. ಹಾಂ, ಒಂದು ಸ್ವಲ್ಪ ತಣ್ಣಗಾಗಲಿ ತಿನ್ನೋಕ್ಕೂ. ಓಕೆ, ಈಗ ಸುಮಾರು ತಣ್ಣಗಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ಹಾಂ, ಇಲ್ಲೇ ಕೊಡ್ತೀನಿ. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟರೆ ಏನೋ ಗಟ್ಟಿ ಆಗುತ್ತೆ, ಬಟ್ ಈಗ ಸ್ವಲ್ಪ ಮೆತ್ತಿರುತ್ತೆ, ಹಲ್ವಾ ಥರ ಇರುತ್ತೆ. ಬಟ್ ಟೇಸ್ಟ್ ಎಲ್ಲ ಒಂದೇ. ಹಾಂ, ಇದ್ಯಾರು? ಇದು ನನ್ನ ಮಗಳು ವರ್ಷರಾವ್ ಅಂತ. ವರ್ಷ ಏನು ಓದ್ತಿದ್ಯಮ್ಮ? ಸೆಕೆಂಡ್ ಇಯರ್ PU. ಸೆಕೆಂಡ್ ಇಯರ್ PU SDM. ಮತ್ತು ಇವಾಗ ಬಂದ್ಬಿಟ್ಟಿದ್ಯಾ? ಕಾಲೇಜ್ ಇಲ್ವಾ? ಕಾಲೇಜ್ ಚಕ್ಕರ್. ಚಕ್ಕರ್. ಓ, ಯಾಕೆ ನಾವು ಬೊಂಬಾಟ್ ಭೋಜನದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಾನೆ? ಫ್ಯಾಂಟಾಸ್ಟಿಕ್. ನನಗೇನು ಗೊತ್ತಾ, ಈ ಕಾಲೇಜ್ ಸ್ಟೂಡೆಂಟ್ಸು ಚಕ್ಕರ್ ಹೊಡಿತಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಯಾಕೆ ಅಂತ ಕೇಳಬೇಕು. ಯಾಕೆ ಅಂದರೆ ನಾನು ತುಂಬ ಚಕ್ಕರ್ ಹೊಡಿತಿದ್ದೆ. 3 ವರ್ಷ ಡಿಗ್ರಿ ಕ್ಲಾಸಲ್ಲಿ ಮೂರೇ ಕ್ಲಾಸ್ ಅಟೆಂಡ್ ಮಾಡೋದು 3 ವರ್ಷಕ್ಕೆ. ಫ್ಯಾಂಟಾಸ್ಟಿಕ್. ಐ ಆಮ್ ಸೋ ಹ್ಯಾಪಿ. ಜೀವನದಲ್ಲಿ ಮುಂದೆ ಬರ್ತೀಯಮ್ಮ ನೀನು. ಓಕೆ, ಇವತ್ತೊಂದು ಸ್ಪೆಷಲ್ ಸ್ವೀಟ್ ಮಾಡಿದ್ದೀನಿ. ಇದಕ್ಕೆ ಮಟರ್ ಮಸ್ತಾನಿ ಅಂತ ಹೆಸರಿಟ್ಟಿದ್ದೀನಿ. ಟೇಸ್ಟ್ ಮಾಡೋಕ್ಕೆ ತಯಾರಾಗಿದೆಯಾ? ನಿಮ್ಮಿಬ್ಬರ ಮೇಲೆ ಇವಾಗ ಪ್ರಯೋಗ ಮಾಡ್ತೀನಿ. ಓಕೆನಾ? ಓಕೆ. ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಚೆನ್ನಾಗಿದೆಯಾ? ನೀವು ಹೇಳ್ದಂಗೆ ಹೇಳ್ಬೇಕಾ? ಹಾಂ ಹೇಳಿ. ಸೂಪರ್. ಆಯ್ತು.
ನಿಜವಾಗ್ಲೂ ಚೆನ್ನಾಗಿದೆಯಾ? ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗಲ್ಲ. ಬಟಾಣಿ ಏನು ಗೊತ್ತಾಗಲ್ಲ ಅಲ್ವಾ? ಇದು ಗಟ್ಟಿಗಾದ್ಮೇಲೆ ಕಟ್ ಮಾಡಿಬಿಟ್ರೆ ನೀವು ಪಿಸ್ತಾ ಬರ್ಫಿ ಅಂತ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಪಿಸ್ತಾ ಪಲಾವ್ ಇದು ಹಲ್ವಾ ಅಂತ ಕೊಡ್ಬೋದು ಅಲ್ವಾ? ಹಾಗಿದೆಯಲ್ಲ ಟೇಸ್ಟು? ನಾನು ಒಂಚೂರು ಟ್ರೈ ಮಾಡಿಬಿಡ್ಲ? ಸ್ವೀಟು ಹದವಾಗಿದೆ, ಬಾಯಿ ತುಂಬ ಏಲಕ್ಕಿ ಮತ್ತು ಕೇಸರಿ ಇಲಾಚಿ ಎಸೆನ್ಸ್ ಘಮ ಹರಡ್ಕೊಳ್ಳುತ್ತೆ. ಆಮೇಲೆ ಮೇಲೆ ಹಾಕಿರೋ ಗೋಡಂಬಿ ಬಾದಾಮಿ ಎಲ್ಲ ಕುಟುಂಬ ಅಂತ ಸಿಗುತ್ತೆ, ಚೆನ್ನಾಗಿದೆ. ಒಟ್ಟಾರೆ ಪ್ರಮಾಣ ಮಾಡಬೇಕಷ್ಟೇ, ಇದು ಬಟಾಣಿಯಿಂದ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಚೆನ್ನಾಗಿದೆಯಾ ವರ್ಷ? ತಿಂದು ಯಾವ ಥರ ಇರೋದು ಇಲ್ಲ ಅಲ್ಲ? ಹಿಂಗೆ ನಿಮ್ಮ ಅಮ್ಮನ ಕೈಲಿ ಆವಾಗ ಮಾಡಿಸ್ಕೊಳ್ತಾ ಇರಬೇಕು. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಛೇಡಿಸುತ್ತಾಳೆ ನನ್ನ ಆಕೆ, ವಯಸ್ಸಾದರೂ ನಿಮ್ಮ ಪ್ರೇಮ ಕಾವ್ಯದ ಸೆಲೆ ಬತ್ತಿಲ್ಲ. ಛೇಡಿಸುತ್ತಾಳೆ ನನ್ನ ಆಕೆ, ವಯಸ್ಸಾದರೂ ನಿಮ್ಮ ಪ್ರೇಮ ಕಾವ್ಯದ ಸೆಲೆ ಬತ್ತಿಲ್ಲ. ಏನು ಮಾಡುವುದು, ವಯಸ್ಸಾಗಿರುವುದು ನನ್ನ ಕವಿತೆಗೆ ಗೊತ್ತಿಲ್ಲ. ಭಾಳ ಸಂತೋಷ ಆಯಿತು ಹೇಮಾ ಅವರೇ. ವರ್ಷ ಐ ಆಮ್ ಸೋ ಹ್ಯಾಪಿ. ನಿಮ್ಮ ಪತ್ರ ಓದಿ ಭಾಳ ಖುಷಿ ಆಯಿತು. ಮೈಸೂರಿಗೆ ಬಂದು ನಿಮ್ಮನ್ನು ಭೇಟಿ ಮಾಡುವಂಥ ಅವಕಾಶ ನನಗೆ ಸಿಕ್ತು. ನನ್ನ ಕಾರ್ಯಕ್ರಮಕ್ಕೆ ಬಂದರೆ ಇವತ್ತು ಸ್ಪೆಷಲ್ ದಸರಾ ಸ್ಪೆಷಲ್ ಅಂತ ಒಂದು ಸ್ವೀಟ್ ಮಾಡಿಕೊಟ್ಟೆ, ಮಟರ್ ಮಸ್ತಾನಿ. ನಿಜವಾಗ್ಲೂ ಚೆನ್ನಾಗಿತ್ತು ಅದು. ಖುಷಿ ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮದ ಮೇಲೆ ನೀವು ಇಟ್ಟರು ಅಭಿಮಾನಕ್ಕೆ ನಮ್ಮ ತಂಡದ ಪರವಾಗಿ ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲ್ಯಾಶ್ ಬ್ಯಾಕ್. ಮಟರ್ ಮಸ್ತಾನಿ ಬೇಕಾಗುವ ಪದಾರ್ಥಗಳು: ಹಸಿ ಬಟಾಣಿ 1/4 kg, ಖೋವಾ 1.5 ಕಪ್ಪು, ಸಕ್ಕರೆ 1.5 ಕಪ್ಪು, ಹಾಲು ಅರ್ಧ ಕಪ್ಪು, ಏಲಕ್ಕಿ ಪುಡಿ 1 ಚಮಚ, ಕೇಸರಿ ಏಲಕ್ಕಿ ಎಸೆನ್ಸ್ 1 ಚಮಚ, ತುಪ್ಪ ಅರ್ಧ ಕಪ್ಪು, ದ್ರಾಕ್ಷಿ 1 ಹಿಡಿ, ಗೋಡಂಬಿ 1 ಹಿಡಿ, ಬಾದಾಮಿ 1 ಹಿಡಿ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಬಟಾಣಿ, 2 ಚಮಚ ಸಕ್ಕರೆ ಹಾಕಿ ಬೇಯಿಸಿ ಶೋಧಿಸಿ ಬಟಾಣಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಪಾತ್ರೆಗೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿ ಒಂದೊಂದಾಗಿ ಹುರಿದು ತೆಗೆದಿಡಿ. ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ರುಬ್ಬಿದ ಬಟಾಣಿ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಅದಕ್ಕೆ ಖೋವಾ ಹಾಕಿ ಪಾತ್ರೆಯ ತಳ ಬಿಡುವವರೆಗೂ ಕೆದಕಿ. ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ, ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕೆದಕಿ. ಮಿಶ್ರಣ ಗಟ್ಟಿಯಾದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಮೇಲೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಉದುರಿಸಿ ಬೇಕಾದ ಆಕಾರಕ್ಕೆ ಕತ್ತರಿಸಿದರೆ ಮಟರ್ ಮಸ್ತಾನಿ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ಇದೆ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಲಾಂಚ್ ಆಗಿದೆ, www.bombaatbhojana.com, BOMBATTBHOJANA, bombaatbhojana.com. ಇಲ್ಲಿಗೆ ಹೋದರೆ ನೀವು ನಮ್ಮ ರೆಸಿಪೀಸ್ನ ಓದ್ಬೋದು. ಇಂಗ್ಲೀಷಲ್ಲಿದೆ ಮತ್ತು ಕನ್ನಡದಲ್ಲಿದೆ. ಹೊಸ ರೆಸಿಪಿಗಳೆಲ್ಲ ಹಾಕಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಹೊಸ ವೀಡಿಯೋಗಳು ಕೂಡ ಹಾಕಿದ್ದೀವಿ. ಸೊ ಚೆಕ್ಔಟ್ ಆನ್ ದ ವೆಬ್ಸೈಟ್. ಅಲ್ಲಿ ನಮ್ಮ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ದಸರಾ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ, ಆರೋಗ್ಯವಾಗಿರಿ. ನಮಸ್ಕಾರ.